ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಸ್ಟ್ 1ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಏನೆಲ್ಲ ಅನುಕೂಲಗಳು, ಯಾವೆಲ್ಲ ಅನಾನುಕೂಲಗಳು ಹಾಗೂ ಪರಿಹಾರಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ, ಈಗ ನಾವು ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗ್ರಹಗಳ ಒಂದಿಷ್ಟು ಸಂಚಾರವನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಅದರ ಜೊತೆಗೆ ನಿಮ್ಮ ರಾಶಿಯ ಭವಿಷ್ಯ ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಇದೇ ಒಂದು ಆಗಸ್ಟ್ 1ನೇ ತಾರೀಕಿಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರು 4 ಗ್ರಹಗಳು ಈ ಒಂದು ಸ್ಥಾನದಲ್ಲೇ ಇರ್ತಾರೆ. ಇನ್ನು ಬುಧ 1ನೇ ತಾರೀಕು ಮಿಥುನ ರಾಶಿ, 2ನೇ ತಾರೀಕು ಕರ್ಕಾಟಕ ರಾಶಿ, ಮತ್ತು ನಿಮಗೆ 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗುತ್ತೆ. ಈ ಒಂದು ಬುಧ ಗ್ರಹ ಅಂದರೆ ನಿಮಗೆ 1ನೇ ತಾರೀಕಿನಿಂದ ಒಂದಿಷ್ಟು ಬದಲಾವಣೆಗಳೊಂದಿಗೆ 6ನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಬುಧ ರಾಶಿ ಕರ್ಕಾಟಕ ರಾಶಿ ಈಗ ಹಿಮ್ಮುಖ ಚಲನೆ ನಡೀತಾ ಇದೆ ಬುಧ. ಸೊ ಈಗ ನೇರ ಚಲನೆ ನಿಮಗೆ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ, ವೃಷಭದಿಂದ ಮಿಥುನ ರಾಶಿಗೆ. ಇನ್ನು 10ನೇ ತಾರೀಕಿಗೆ ಒಟ್ಟಿಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ 10ರಿಂದ 11ನೇ ತಾರೀಕು ಗುರು ರವಿ ಬುಧ ಚಂದ್ರ 4 ಗ್ರಹಗಳು ಒಟ್ಟಿಗೆ ಎದುರುತ್ತೆ. ಈ ಚತುರ್ಥಿ ಗ್ರಹಗಳ ಸಂಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಅದು ಕರ್ಕಾಟಕ ರಾಶಿಯಲ್ಲಿ, ಅದು ಶುಭ ಗ್ರಹಗಳು ನೋಡಿ, ಗುರು ರವಿ ಬುಧ. ಇಲ್ಲಿ ಈ ಒಂದು ಇದರಿಂದ 2 ಯೋಗಗಳು ಕೂಡಿ ಬರುತ್ತೆ, ಒಂದು ಹಂಸ ಯೋಗ, ಇನ್ನೊಂದು ಬುಧಾದಿತ್ಯ ಯೋಗ. ಸೊ ಹಾಗಾಗಿ ಇಲ್ಲಿ ಹಂಸ ಮತ್ತು ಬುಧಾದಿತ್ಯ ಯೋಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ರವಿ ಬದಲಾವಣೆ ಆಗುವಂಥದ್ದಾಗತ್ತೆ. 23ನೇ ತಾರೀಕು ಮತ್ತೆ ಬುಧ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರ ಇದೆ. ಇಲ್ಲಿ ಬುಧ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಆಗುತ್ತೆ, ನೇರ ಚಲನೆಯಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೂ ಬರುವಂಥವ್ರಾಗ್ತಾರೆ. ಇನ್ನು ಅದೇ ರೀತಿ ಕುಜನ ಒಂದು ಕುಜನ ಒಂದು ಬದಲಾವಣೆಯ ಕೂಡ ಈ ತಿಂಗಳಲ್ಲಿ ಆಗ್ತಾ ಇದೆ, ವೃಷಭದಿಂದ ಮಿಥುನ ರಾಶಿಗೆ. ಈ ಎಲ್ಲ ಗ್ರಹಗಳ ಒಂದು ಅನುಗುಣವಾಗಿ ಮುಂದಿನ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಇನ್ನು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ಹಾಗೂ ಹಬ್ಬಗಳು ಯಾವುವು ಅಂತ ಹೇಳಿದರೆ, 2ನೇ ತಾರೀಕು ನಿಮಗೆ ಸಂಕಷ್ಟ ಚತುರ್ಥಿ ಇದೆ. ತದನಂತರ ನಿಮಗೆ 9ನೇ ತಾರೀಕು ಕಾಮಿಕ ಏಕಾದಶಿ ಬರುತ್ತೆ. 11ನೇ ತಾರೀಕು ಮಾಸಿಕ ಶಿವರಾತ್ರಿ ಇರುತ್ತೆ. 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ. 17ನೇ ತಾರೀಕು ನಾಗರ ಪಂಚಮಿ ಮತ್ತು ಸಿಂಹ ಸಂಕ್ರಾಂತಿ, ಅಂದರೆ ಸಿಂಹ ರಾಶಿಗೆ ರವಿ ಬರುವಂಥದ್ದನ್ನೇ ಸಿಂಹ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ 17ನೇ ತಾರೀಕು ಸಿಂಹ ಸಂಕ್ರಾಂತಿ. ಇನ್ನು 23ನೇ ತಾರೀಕು ಶ್ರಾವಣ ಪುತ್ರದ ಏಕಾದಶಿ, 27 ಹೈಗ್ರೀವ ಜಯಂತಿ, 28 ವರಮಹಾಲಕ್ಷ್ಮಿಯ ವ್ರತ. ಸೊ ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ. ಸೊ ಈ ಹಬ್ಬ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಅದೇ ರೀತಿ ಆ ದಿನ ರಕ್ಷಾ ಬಂಧನ ಮತ್ತು ಶ್ರಾವಣ ಹುಣ್ಣಿಮೆ. ಸೊ ಇದು ತುಂಬ ವಿಶೇಷ ಇದೆ. ಇನ್ನು 29ನೇ ತಾರೀಕು 29, 30, 31 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಸೊ ಇವು ಇಷ್ಟು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು, ವಿಶೇಷ ದಿನಗಳು ಮತ್ತು ತುಂಬ ಪ್ರಮುಖವಾಗಿರತಕ್ಕಂಥ ದಿನಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರಾಜಯೋಗ ಮುಂಚೆನೇ ಹೇಳಿದ್ದೀನಿ, ಹಂಸಯೋಗ ಕೂಡಿ ಬರುತ್ತೆ ಮತ್ತು ಬುಧಾದಿತ್ಯ ಯೋಗ, ಈ ಎರಡು ಯೋಗಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕೂಡಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಕಾರವಾಗಿ ಮೇಷರಾಶಿಯಿಂದ ನಿಮಗೆ ಮೀನರಾಶಿಯವರೆಗೂ ಹೇಗೆಲ್ಲ ಇರುತ್ತೆ ಆ ಎಲ್ಲ ಭವಿಷ್ಯವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಅನುಕೂಲತೆ ಏನೋ ಅನಾನುಕೂಲತೆ ಏನೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಅನುಕೂಲತೆ ಅಂತ ವಿಷಯಕ್ಕೆ ಬಂದಾಗ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಈ ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಕಂಡುಬರುವಂಥದ್ದಾಗತ್ತೆ. ಇಲ್ಲಿ ನಿಮ್ಮ ರಾಶಿಯಲ್ಲಿ ಇರತಕ್ಕಂತಹ ಕುಜ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ ಕುಜ ಮಿಥುನ ರಾಶಿಗೆ ಹೋದ ದಿನದಿಂದ ನಿಮ್ಮಲ್ಲಿ ಆರೋಗ್ಯ ಸುಧಾರಣೆ ಕಂಡು ಬರುವಂಥದ್ದಾಗತ್ತೆ. ನಿಮ್ಮ ರಾಶಿಯಲ್ಲಿ ಕುಜ ಇರೋವರೆಗೂ ಕೋಪ, ತಾಪ, ಕೆಲವು ಅಹಿತಕರ ಒಂದು ಮಾನಸಿಕತೆ, ಮನಸ್ಸಿನಲ್ಲಿ ತಳಮಳ, ಗೊಂದಲ ಮುಂತಾದವುಗಳು ಶೇಖರಣೆ ಆಗೋಗ್ಬಿಟ್ಟಿತ್ತು ನಿಮಗೆ ಜುಲೈಯಲ್ಲಿ. ಸೊ ಹೀಗಾಗಿ ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ, 3ನೇ ತಾರೀಕಿಗೆ ನಿಮ್ಮ ರಾಶಿಯಿಂದ ಮಿಥುನ ರಾಶಿಗೆ ಕುಜ ಹೋಗ್ತಾ ಇರೋದ್ರಿಂದ ಇಲ್ಲಿ ಮನಸ್ಸು ನಿರ್ಮಲವಾಗುತ್ತೆ, ಅಂದರೆ ಶುದ್ಧಿ ಆಗುತ್ತೆ ಹಾಗೂ ಕೆಲವು ಮಾನಸಿಕ ಒತ್ತಡಗಳು ದೂರ ಆಗುತ್ತೆ. ಹೀಗಾಗಿ ಇಲ್ಲಿ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ. ಯಾಕೆಂದರೆ ಮನಸ್ಸಿನ ವೆಯ್ಟ್ ಅಂತಿರುತ್ತಲ್ಲ, ಭಾರ, ಅದು ಬಂಗಾರಕ್ಕಿಂತ ಜಾಸ್ತಿ ಅಂತಲೇ ತಿಳ್ಕೊಬೋದು. ಅದೇ ನೀವು ಕಬ್ಬಿಣ ಲೆಕ್ಕ ಹಾಕಿದ ಭಾರ ಅಲ್ಲ, ಬಂಗಾರ ಲೆಕ್ಕ. ಬಂಗಾರ ನೋಡಿ 1 ಗ್ರಾಮಿಗೆ ಎಷ್ಟಿದೆ, ಆ ರೀತಿಯಲ್ಲಿ ಮನಸ್ಸಿನ ಭಾರ ಅಂದರೆ ತುಂಬ ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ಬಿಟ್ಟಿದ್ರು ಜುಲೈನಲ್ಲಿ. ಬಟ್ ಈಗ ಏನಾಗುತ್ತೆ, ಕುಜ ನಿಮ್ಮ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಸ್ವಲ್ಪ ಬದಲಾವಣೆ ಆಗುವಂಥದ್ದಾಗುತ್ತೆ. ಆರೋಗ್ಯದಲ್ಲಿ ಖಂಡಿತವಾಗಿ ಚೇತರಿಕೆ ಆಗುವಂಥದ್ದಾಗತ್ತೆ. ಈ ಕಾಲು ನೋವು, ಮಂಡಿ ನೋವು, ಕತ್ತು ನೋವು, ತಲೆನೋವು, ಈ ಕಿವಿ ನೋವು, ಏನೇನು ನಿಮಗೆ ನೋವುಗಳಿದ್ದು ಆ ಎಲ್ಲ ನೋವುಗಳು ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯದು ಅತಿಥಿಗಳ ಆಗಮನದಿಂದ ಮನೆಗೆ ಅತಿಥಿಗಳು ಬರುವಂಥವ್ರು ಆಗ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅತಿಥಿಗಳ ಆಗಮನ, ಕೆಲವು ವಿಷಯಗಳಲ್ಲಿ ನಿಮ್ಮ ಪರವಾಗಿ ಚರ್ಚೆಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಸವಲತ್ತುಗಳು, ಅದಕ್ಕೆ ಒಂದಿಷ್ಟು ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ. ನೋಡಿ, ಅತಿಥಿಗಳು ಬರೋದಲ್ಲದೆ ನಿಮಗೆ ಅನುಕೂಲ ಮಾಡಿಕೊಟ್ಟು ಹೋಗುವಂಥದ್ದಾಗತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು 3ನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ. ಒಂದಿಷ್ಟು ಹಣಗಳನ್ನು ಸಂಪಾದನೆ ಮಾಡುವಂಥದ್ದಾಗುತ್ತೆ. ಈ ಹಣದಿಂದ ನೀವು ಕೆಲವೊಂದಿಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಾ. ಅಂದರೆ ಮೊಬೈಲ್ ಆಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, TV, ಫ್ರಿಜ್ಜು ಮುಂತಾದವುಗಳು ನಿಮ್ಮ ಮನೆಗೆ ಏನಿಲ್ಲ ಅಥವಾ ಇನ್ನೂ ಅಪ್ಗ್ರೇಡ್ ಮಾಡುವಂತಹ ಏನಾದರೂ ವಸ್ತುಗಳಿದ್ದರೆ ಖಂಡಿತವಾಗಿ ಎಕ್ಸ್ಚೇಂಜ್ ಆಫರಲ್ಲಿ ಈ ಒಂದು ತಿಂಗಳಲ್ಲಿ, ಶ್ರಾವಣ ಮಾಸದಲ್ಲಿ ನಿಮ್ಮ ಒಂದು ಪರ್ಚೇಸಿಂಗ್ ಚೆನ್ನಾಗಿರುತ್ತೆ ಮತ್ತು ಹೊಸ ಹೊಸ ಐಟಮ್ಗಳು ಅಂದರೆ ವಸ್ತುಗಳು ನಿಮ್ಮ ಮನೆಗೆ ಬಂದು ಸೇರುವಂಥದ್ದಾಗತ್ತೆ. ಅದು ಆರ್ಥಿಕ ಲಾಭದಿಂದ ಅಥವಾ ಏನಂತೀರ, ಬೇರೆ ಎಲ್ಲೋ ಒಂದಿಷ್ಟು ದುಡ್ಡು ಸ್ಟ್ರಕ್ ಆಗಿತ್ತು, ಅದು ಬಂದಿರೋದರಿಂದ ಏನೋ ಆಫರ್ ಇತ್ತು ತೊಗೊಂಡ್ಬಿಟ್ರಿ ಅಂತಲೇ ಹೇಳ್ಬೋದು. ಬಟ್ ಬೆಲೆ ಬಾಳುವ ವಸ್ತುಗಳು ನಿಮ್ಮ ಕೈ ಸೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ, ನಿಮಗೆ ಈ ಒಂದು ತಿಂಗಳಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಒಂದಿಷ್ಟು ಹಿಡಿತ ಸಿಗುವಂಥದ್ದಾಗುತ್ತೆ, ಪ್ರಮೋಷನ್ ಸಿಗುವಂಥದ್ದಾಗುತ್ತೆ ಮತ್ತು ಯಾರೆಲ್ಲ ಉದ್ಯೋಗವನ್ನು ಹುಡುಕ್ತಾ ಇದ್ದೀರೋ ಅವ್ರಿಗೆ ಖಂಡಿತವಾಗಿಯೂ ಈ ತಿಂಗಳಲ್ಲಿ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಒಂದು ಮನಸ್ಸಿಗೆ ಇಚ್ಛೆಗೆ ಅನುಗುಣವಾಗಿ ಆ ಒಂದು ಹುದ್ದೆ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ 5ನೇ ಒಂದು ಅನುಕೂಲತೆ ವಿಷಯಕ್ಕೆ ಬರೋದಾದರೆ, ಅಣ್ಣ ತಮ್ಮಂದಿರಲ್ಲಿ ಒಂದಿಷ್ಟು ಜಗಳ, ವಾದ ವಿವಾದ ಏನಾದರೂ ನಡೀತಾ ಇದ್ದರೆ ಅದು ಈ ತಿಂಗಳಲ್ಲಿ ಅಂತ್ಯ ಆಗುವಂಥದ್ದಾಗತ್ತೆ. ಅಂದರೆ ಏನೋ ಒಂದು ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ತೀರಾ ಮತ್ತು ನಿಮ್ಮದೇ ಆದಂಥ ಕೆಲವು ತಪ್ಪುಗಳನ್ನು ತಿದ್ದುಕೊಳ್ತೀರಾ ಮತ್ತು ಬೇರೆಯ ಒಂದಷ್ಟು ಹೊಸ ವಿಚಾರಗಳೊಂದಿಗೆ ಮುನ್ನುಗ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಅಣ್ಣ ತಮ್ಮಂದಿರು ಒಗ್ಗಟ್ಟು
ಕೂಡುವಿಕೆ ಈ ತಿಂಗಳಲ್ಲಿ ಆಗುವಂಥದ್ದಾಗುತ್ತೆ. ಅದು ಭೂ ವ್ಯವಹಾರ ಇರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಾಗಿ ಏನೇ ಇದ್ರೂ ಮಾತುಕತೆಯಲ್ಲಿ ಬಗೆಹರಿಸಿಕೊಂಡು ಮೂರನೇ ವ್ಯಕ್ತಿ ಎಂಟ್ರಿ ಆಗದೇ ಇರೋಂಗೆ ನೀವು ನಿಮ್ಮ ಒಂದು ಫ್ಯಾಮಿಲಿನ ಮೂವ್ ಮಾಡುವಂಥದ್ದಾಗುತ್ತೆ ಈ ಒಂದು ತಿಂಗಳಲ್ಲಿ. ಇನ್ನು 6ನೇ ವಿಷಯಕ್ಕೆ ಬರೋದಾದರೆ ಅನುಕೂಲತೆಗೆ, ಇಲ್ಲಿ ಇನ್ನೊಂದು ಅನುಕೂಲತೆ ಅಂತ ಬಂದಾಗ ನಿಮ್ಮ ಒಂದು ಸ್ವಾಭಾವಿಕವಾಗಿ ಇರತಕ್ಕಂಥ ಕಾರ್ಯಗಳು ಏನು ಸ್ಥಗಿತಗೊಂಡಿತ್ತೋ ಅದು ಮತ್ತೆ ಮೂವ್ ಆಗುವಂಥದ್ದಾಗುತ್ತೆ. ಏನೋ ಉದಾಹರಣೆಗಾಗಿ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮದುವೆ ಪ್ರಸ್ತಾಪಗಳಾಗಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಪ್ರಮುಖ ಕಾರ್ಯ ಬಿಸ್ನೆಸ್ ಅಂತಲೇ ತಿಳ್ಕೊಳ್ಳಿ, ಅದೆಲ್ಲೋ ಅರ್ಧಕ್ಕೆ ನಿಂತಿರುವಂಥದ್ದಿದ್ದರೆ ಅದು ಈ ತಿಂಗಳಲ್ಲಿ ಮತ್ತೆ ಅದಕ್ಕೆ ಚಾಲನೆ ಕೊಡುವಂಥದ್ದಾಗುತ್ತೆ. ಒಂದು ಶುಭ ಗಳಿಗೆಯಲ್ಲಿ ಶುಭ ಸಮಯದ ಸಂದರ್ಭಗನುಗುಣವಾಗಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ಹಳೆಯ ಒಂದಿಷ್ಟು ಕೆಲಸಗಳು ಈ ತಿಂಗಳಲ್ಲಿ ಮತ್ತೆ ಚಾಲನೆಗೊಂಡು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನಾನುಕೂಲ ವಿಷಯಗಳಿಗೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ಅಂದರೆ ಮನೆಯ ಹಿರಿಯ ಕುಟುಂಬ ಸದಸ್ಯರಲ್ಲಿ ಅನಾರೋಗ್ಯ ಸಮಸ್ಯೆ ಕಂಡುಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ತಂದೆ ತಾಯಿ ಅಂತ ಆಗಿರ್ಬೋದು, ಅಣ್ಣ ತಮ್ಮ ಅಂತ ಆಗಿರ್ಬೋದು, ಅಥವಾ ನಿಮಗಿಂತ ದೊಡ್ಡವರು ಯಾರಿದ್ದಾರೋ ಅವರ ಒಂದು ಅನಾರೋಗ್ಯದ ಸಮಸ್ಯೆ ಈ ತಿಂಗಳಲ್ಲಿ ನಿಮಗೆ ಬಲವಾಗಿ ಕಾಡುವಂಥದ್ದಾಗುತ್ತೆ. ಇಲ್ಲಿ ಅಧಿಕವಾದ ಖರ್ಚುಗಳು ಇರುತ್ತೆ. ಅಂದರೆ ಈಗ ಅವರಿಗೆ ಅನಾರೋಗ್ಯದ ಸಮಸ್ಯೆ ಬಂದಿದೆ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಟೆಸ್ಟಿಂಗ್ ಇರುತ್ತೆ, ಟೆಸ್ಟಿಂಗ್ ನಂತರ ಮೆಡಿಸನ್ ನಂತರ ಕ್ಯೂರ್ ಆಗಲಿಕ್ಕೆ ಒಂದಿಷ್ಟು ಬೇರೆ ಬೇರೆ ಒಂದು ಎತ್ತರ ಹಂತದ ಟೆಸ್ಟಿಂಗು ಇರುತ್ತೆ. ಸೊ ಈ ರೀತಿಯಲ್ಲಿ ಒಂದಿಷ್ಟು ಖರ್ಚುಗಳು ನಿಮಗೆ ಈ ತಿಂಗಳಲ್ಲಿ ಬಲವಾಗಿ ಮೆಡಿಸಿನ್ ನಿಂತ ಬರುವಂಥದ್ದಾಗುತ್ತೆ ವೃಷಭ ರಾಶಿಯವರಿಗೆ ಅಂತ ಹೇಳಿ. ಇನ್ನು 2ನೇ ಅನಾನುಕೂಲ ಅಂತ ವಿಷಯಕ್ಕೆ ಬರೋದಾದರೆ ಇದರ ಜೊತೆಗೆ ಇನ್ನಿತರ ಖರ್ಚುಗಳು, ಅಧಿಕ ಖರ್ಚುಗಳು ಇರುತ್ತೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಫ್ಯಾಮ್ಲಿದು, ನಿಮ್ಮ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಯಾವುದಾದ್ರೂ ತಿಳ್ಕೊಳ್ಳಿ. ಸೊ ಅದರ ಜೊತೆಗೆ ಇದು ಸೇರಿಕೊಳ್ಳುತ್ತೆ. ಅಂದರೆ ಈ ತಿಂಗಳು ಅಧಿಕವಾದ ಖರ್ಚುಗಳಿದೆ. ಈಗ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ, ನಾಗರ ಪಂಚಮಿ, ಈ ರೀತಿ ಹಬ್ಬಗಳು ಕೂಡ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಅದಕ್ಕೂ ಒಂದಿಷ್ಟು ಮೀಸಲವಾಗಿ ಹಣ ಇಡಲೇಬೇಕಾಗುತ್ತೆ ಅಥವಾ ಸಾಲ ಮಾಡಬೇಕಾಗುತ್ತೆ. ಮುಂತಾದವುಗಳು ಈ ಒಂದು ತಿಂಗಳಲ್ಲಿ ಅನಾನುಕೂಲವಾಗಿರುತ್ತೆ. ಇನ್ನು 3ನೇ ವಿಷಯಕ್ಕೆ ಬರೋದಾದರೆ ಅನಾನುಕೂಲದಲ್ಲಿ ನಿಮ್ಮ ಒಂದು ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಸುಧಾರಣೆ ಆಗುತ್ತೆ. ಇನ್ನೊಂದಿಷ್ಟು ಏನಾಗುತ್ತೆ, ಸ್ವಲ್ಪ ಟೆನ್ಷನ್ ನಿದ್ದಿಂದ ಜ್ವರ ಬರುವಂಥದ್ದಾಗುತ್ತೆ. ಸಣ್ಣ ಪ್ರಮಾಣದ ಜ್ವರ ಒಮ್ಮೊಮ್ಮೆ ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು. ಜ್ವರ ಅಷ್ಟೇ, ಸ್ವಲ್ಪ ಮೈ ಎಲ್ಲ ಏನಾಗ್ಬಿಡುತ್ತೆ, ಬಿಸಿಯಾಗಿ ಒಂಥರ ಏನು ಮಾಡದೇ ಇರುವಂಗೆ ಡಿಸ್ಟರ್ಬ್ ಮಾಡುವಂಥದ್ದಾಗುತ್ತೆ. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಸಣ್ಣ ಪುಟ್ಟ ಒಂದಿಷ್ಟು ವಿಷಯಗಳಿಗೆ ಕೋಪ ಬರುವುದು ಅಧಿಕವಾಗುತ್ತೆ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರು. ಸಣ್ಣ ಪುಟ್ಟ ಎಲ್ಲೋ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಅದನ್ನು ಹೈಲೈಟ್ ಮಾಡಿಬಿಡ್ತೀರಾ, ತುಂಬ ರೇಗಾಡ್ತೀರಾ, ಆ ವ್ಯಕ್ತಿಯ ಮನಸ್ತಾಪ ತುಂಬ ಎತ್ತರ ಹಂತಕ್ಕೆ ಹೋಗೋಂಗೂ ಮಾತಾಡೋವಂಥದ್ದಾಗುತ್ತೆ. ಸೊ ಹಾಗಾಗಿ ಇಲ್ಲಿ 4ನೇದ್ದು ಮನಸ್ತಾಪಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಈ ತಿಂಗಳು ಇದೆ. ಸ್ವಲ್ಪ ನೀವು ನೋಡಿಬಿಟ್ಟು ಮೂವ್ ಮಾಡೋದು ತುಂಬ ಉತ್ತಮ. ಯಾರಿಗೂ ಹರ್ಟ್ ಆಗೋದ ರೀತಿಯಲ್ಲಿದ್ದರೆ ತುಂಬ ಉತ್ತಮ, ಇಲ್ಲದಿದ್ದರೆ ನಿಮಗೆ ಒಂದಿಷ್ಟು ತೊಂದರೆಗಳು. ಇನ್ನು 5ನೇ ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಅಡೆತಡೆ ಇದೆ. ಒಂದಿಷ್ಟು ಅಂದರೆ ನಿಮ್ಮ ವೈಯಕ್ತಿಕದ್ದು ಏನೋ ಒಂದು ಇರುತ್ತೆ, ನೀವು ಅಲ್ಲಿಗೆ ಹೋಗಬೇಕಾಗಿದೆ, ಹೋಗ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಕುಟುಂಬದ ಸದಸ್ಯರ ಅನಾರೋಗ್ಯದ ಸಮಸ್ಯೆ, ಅಲ್ಲಿ ಆಸ್ಪತ್ರೆಯಲ್ಲಿ ಪ್ರೆಸೆಂಟ್ ನೀವು ಇರಬೇಕು. ಇಲ್ಲೂ ಅವತ್ತೇ ಇದೆ. ಎರಡರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ಳಿ. ಬೇರೆಯವರಿಗೆ ಇಲ್ಲಿ ಒಪ್ಪಿಸ್ಲಿಕ್ಕೂ ಆಗಲ್ಲ, ಅಥವಾ ಬೇರೆಯವರಿಗೆ ಅಲ್ಲಿ ಕಳಿಸ್ಲಿಕ್ಕಾಗಲ್ಲ, ಎರಡರನ್ನು ಒಟ್ಟಿಗೆ ಮಾಡಲಿಕ್ಕೂ ಆಗಲ್ಲ. ಸೊ ಆಯ್ಕೆ ಕುಟುಂಬ ಸದಸ್ಯರು, ಇದು ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತೇಳಿ ನೀವು ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ. ಅಂದರೆ ಇಲ್ಲಿ ಕೆಲವು ಪ್ರಮುಖ ಕಾರ್ಯಗಳು ನಿಮ್ಮಿಂದ ಕೈ ಜಾರಿ ಹೋಗ್ಬೋದು ಅಥವಾ ಕೈ ಬಿಟ್ಟು ಹೋಗ್ಬೋದು, ಈ ರೀತಿ ಇರುತ್ತೆ ಅಂತ ಹೇಳ್ಬೋದು. ಇವಿಷ್ಟು ಅನಾನುಕೂಲಗಳು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಾಧ್ಯವಾದಷ್ಟು ಈ ತಿಂಗಳು ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ದೇವರಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರ ಓದಿ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಓದಿ. ಇದರಿಂದ ಸ್ವಲ್ಪ ನಿಮ್ಮ ಮಾನಸಿಕತೆಗೆ ಏನಾದರೂ ತೊಂದರೆಗಳಿದ್ದರೆ ಖಂಡಿತ ಕಡಿಮೆ ಆಗುವಂಥದ್ದಾಗುತ್ತೆ. ಇನ್ನು ಅದೇ ರೀತಿ ಈ ಒಂದು ತಿಂಗಳು ಗುರುರಾಯರ ಆರಾಧನೆ ಇದೆ. ಪ್ರತಿ ಗುರುವಾರ ರಾಯರಿಗೆ ಪಂಚಾಮೃತ ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಿ ಅನುಕೂಲವಾಗುವಂಥದ್ದಾಗುತ್ತೆ. ಏಕೆಂದರೆ ಇದೇ ತಿಂಗಳು ಆರಾಧನೆ ಇದೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಸೊ ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂತಹ ಮಠಮಾನ್ಯಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಪಂಚಾಮೃತ ಸೇವೆ ಮಾಡಿಸಿ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇನ್ನೊಂದು ನೀವು ನಿತ್ಯ ಶಿವನ ಆರಾಧನೆ ಮಾಡಿದರೆ ತುಂಬ ಉತ್ತಮ. ಇದರಿಂದ ಇನ್ನೂ ಹೆಚ್ಚಿನ ಫಲಗಳು ನಿಮಗೆ
ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.